ಸರ್ ನಿಮ್ಮ ಇಲಾಖೆಯಿಂದ ಯಾವುದೇ ಹೊಸ ಪ್ರಾಜೆಕ್ಟ್ ಇದೆ? ನಾನು ನಮ್ಮ ಇಲಾಖೆಯಲ್ಲಿ ಹೆವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ನೆಟ್ ಝೀರೋ ತರಲಿಕ್ಕೆ ಕಾರ್ಬನ್ನು ಹಲವಾರು ರೀತಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮೊದಲು ಫೇಮ್ 1 ಫೇಮ್ 2 ಇತ್ತು. ಈಗ PM E-ಡ್ರೈವ್ ಕಾರ್ಯಕ್ರಮ 10,000 ಕೋಟಿ ಇವತ್ತು 2030ಕ್ಕೆ ಇದನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ವಾಯುಮಾಲಿನ್ಯನ ಅದಕ್ಕೊಂದು ಕಾರ್ಯಕ್ರಮ ಜನರಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ನನ್ನ ಇಲಾಖೆಗೆ ಸಂಬಂಧಪಟ್ಟಾಗ ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ ಏನಿದೆ ಭದ್ರಾವತಿದು, ನನಗೆ ಅದಕ್ಕೇನಾದರೂ ಒಂದು ಜೀವ ಕೊಡಬೇಕು ಅಂತ ಇದ್ದೀನಿ. ಅದರ ಬಗ್ಗೆ DPR ನಡೀತಾ ಇದೆ, ಪ್ರಾರಂಭಿಕ ಹಂತದಲ್ಲಿದೆ. ಅದಕ್ಕೆ ಜೀವ ಕೊಡಬೇಕು ಅಂದರೆ ಸುಮಾರು 10,000 ಕೋಟಿ ಮೇಲೆ ಇವತ್ತು ಬಂಡವಾಳ ಹಾಕಬೇಕಲ್ಲಿ. ಇದು ಇರ್ತಕ್ಕಂಥದ್ದು. ಇನ್ನು HMT, ಪಾಪ ನಾನು HMTಗೇನೋ ಜೀವ ತುಂಬಬೇಕು ಅಂತ ಹೊರಟಿದ್ದು, ಅರಣ್ಯ ಭೂಮಿ ಅಂತ ಈಗ ಬಂದವ್ರೆ ಸರ್ಕಾರ. ಇನ್ನು QSL ಅದಕ್ಕೆ ಬಂಡವಾಳ ಅಂತ ಹೇಳಿ 1,700 ಕೋಟಿ ದುಡ್ಡು ಕೊಟ್ಟರೆ ಅಲ್ಲಿರೋ ಒಂದು 2,000 ಜನ ನಿರುದ್ಯೋಗಿಗಳು ತೊಂದರೆ ಆಗೋದು ಬೇಡ ಅಂತ ಅದಕ್ಕೆ ಅದೇನೋ ಒಂದು ದೇವದಾರ ಒಂದು ಮೈನಿಂಗ್ ಏರಿಯಾ ಇದೇ ಸಿದ್ದರಾಮಯ್ಯನ ಕಾಲದಲ್ಲಿ ಕೊಟ್ಟವ್ರೆ 16-17. ಈಗ ಅದು ಯಾವುದೋ ಕುದುರೆ ಮುಖದಲ್ಲಿ ವೈಲೇಟ್ ಮಾಡಿದ್ರು ಅಂತೇಳಿ ಕತೆ ಹೇಳ್ಕೊಂಡು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ಇವತ್ತು NMDCಗೆ QSLನ ಮರ್ಜ್ ಮಾಡಿ ಇನ್ನೂ 2,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ QSLನಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಇದು ನನ್ನ ಕಾರ್ಯಕ್ರಮ. ಅದು ನನಗೆ ಗೊತ್ತಿಲ್ಲ ಬ್ರದರ್. ಅಲ್ಲಿ ಜನ ಏನೋ ಸ್ಟ್ರೈಕ್ ಮಾಡ್ತಾವ್ರೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿದೆ, ಸ್ವಾಮಿಗಳು ವಿರೋಧ ಮಾಡ್ತಾವ್ರೆ ಅಂತ. ಅದು ಸರ್ಕಾರ ಸಮಜಾಯಿಸಿ ಕೊಡಬೇಕು. ಸರ್ಕಾರ ಜವಾಬ್ದಾರಿ ಇದೆ, ಅವ್ರು ಹೇಳಬೇಕು ಜನಕ್ಕೆ ಏನು ಅಂತ. ಸರ್ಕಾರ ಕ್ಲಾರಿಫಿಕೇಶನ್ ಕೊಡಬೇಕು. ಈ ನೆನ್ನೆ ಯಾವುದೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಯಾವುದು ಚಿಂಗಾರನೋ ಯಾವುದು ಚಿಕ್ಕನಾಯಕನಹಳ್ಳಿ ಹತ್ರ ವೈಲೇಟ್ ಮಾಡಿ ಪ್ರೈವೇಟ್ನರಿಗೆ ಕೊಡ್ತಾವ್ರಂತೆ ಮೈನಿಂಗು. ಯಾವುದು ದೊಡ್ಡ ಆರ್ಟಿಕಲ್ಲೇ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿನ್ನೆ. ಇಲ್ಲಿ ಸರ್ಕಾರ ಸ್ವಾಮಿದ್ದು QSL ಹಲವಾರು ವರ್ಷಗಳಿಂದ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕಿರೋ ಒಂದು ಸಂಸ್ಥೆ, ಅದನ್ನು ಮುಗಿಸೋಕೆ ಹೊರಟರು ಇವರು. ಇಲ್ಲಿ ಚಿಂಕಾರ ಗಣಿಗಾರಿಕೆ ಪ್ರಹಾರ ನಡೀತಾ ಇದೆ. ವೈಜಾಗ್ದು ವಿಶಾಖಪಟ್ಟಣಂದು ಮುಗದೇ ಹೋಯ್ತು ಅಂತಿದ್ರು. 11,000 ಕೋಟಿ ವೆಚ್ಚದಲ್ಲಿ ಪುನಶ್ಚೇತನಗೊಳಿಸಿದ್ದೀವಿ. ಅಲ್ಲಿ 26,000 ಕುಟುಂಬಗಳನ್ನು ಉಳಿಸಿದ್ದೇವೆ. ಮುಂದಕ್ಕೆ ಬಹುಶಃ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ಸ್ಟೀಲ್ ಪ್ರೊಡಕ್ಷನಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ ಇದೆ. ಏನು ಹೇಳಿ? 9 ಯೂನಿವರ್ಸಿಟಿಗಳನ್ನ ಮುಂಚೆ ಕೊಟ್ಟಿದೆಯಲ್ಲ ಈಗ ನಾನು ಹೌದು, ಒಂದೊಂದು ಸರ್ಕಾರದಲ್ಲಿ ಒಂದೊಂದು ತೀರ್ಮಾನಗಳಾಗಿರುತ್ತೆ. ಮುಂದೆ ಬಂದಂಥ ಸರ್ಕಾರ ಆ ಯೂನಿವರ್ಸಿಟಿನ ಯಾವ ಉದ್ದೇಶದಿಂದ ಮಾಡಿರ್ತಾರೆ, ಆ ಯೂನಿವರ್ಸಿಟಿಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿ ಆ ಯೂನಿವರ್ಸಿಟಿಗಳ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಸಂಶೋಧನೆಗಳು ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬರು ಬರೋದು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು, ಇನ್ನೊಬ್ಬರು ಬರೋದು ಮತ್ತೆ ಮಾಡ್ತೀವಿ ಅನ್ನೋದು, ಎಲ್ಲಿಗೆ ತಗೊಂಡು ಹೋಗ್ತೀರಿ? ಅದಕ್ಕೆ ಹೇಳಿದ್ದು ಸರ್ಕಾರದ, ಅದಕ್ಕೆ ನಾನು ಹೇಳಿದ್ದು ಮಾಡೋದಾದಾಗ ಇವತ್ತು ಆ ರೀತಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಹೊರಟಾಗ ಅದರ ಖರ್ಚು ವೆಚ್ಚಗಳೇನಿದೆ ಅದು ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಆರ್ಥಿಕ ಶಕ್ತಿ ತುಂಬಬೇಕು
ಅದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಬೇಕು ನನ್ನ ಅಭಿಪ್ರಾಯ. ಈ ಸರ್ಕಾರದಲ್ಲಿ ಯಾರಿಗೆ ರಕ್ಷಣೆ ಕೊಡ್ತಾರೆ? ಈಗ ಅಲ್ಲಿ ಹೋಗಿ ಸರ್ಟಿಫಿಕೇಟೇ ಕೊಟ್ಟು ಬಂದಿಲ್ವಲ್ಲ ಯಾರ ಮಂತ್ರಿಗಳು, ಮರಾಠಿಲೇ ಭಾಷಣ ಮಾಡಿ. ಅದನ್ನೇ ನಾನು ಹೇಳೋದು, ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡ್ತಾರೆ ಅಂತ. ಈಗ ನಾನೇ ಮುಖ್ಯಮಂತ್ರಿ ಆಗಿದ್ನಪ್ಪ 2006-7 ಅಲ್ಲೆಲ್ಲ ಒಂದು ದೊಡ್ಡ ನಿಯೋಗ ತಗೊಂಡೋದ್ರು ಡೆಲ್ಲಿಗೆ. ಶಿವರಾಜ್ ಪಾಟೀಲ್ ಅವರು ಕೇಂದ್ರದ ಗೃಹ ಸಚಿವರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮೇತ ಹೋದರು. ದೊಡ್ಡ ದಂಡೇ ಹೋಯಿತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಬೆಳಗಾವಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೆಸಬೇಕು, ಅಲ್ಲೊಂದು ವಿಧಾನಸೌಧ ಕಟ್ಟಿಸಬೇಕು, ಅವ್ರಿಗೊಂದು ಸಂದೇಶ ಕೊಡಬೇಕು, ಇದು ಯಾವತ್ತೇ ಇದ್ದರೂ ಇದು ಕನ್ನಡಿಗರ ಸ್ವತ್ತು ಅಂತಕ್ಕಂಥದ್ದು ಮೆಸೇಜ್ ಹೋಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ನೀವೇನು ಮಾಡ್ತಾಯಿದ್ದೀರಿ? ಸಂದೇಶ ಏನು ಕೊಡ್ತಾ ಇದ್ದೀರಿ? ಪಾಪ ಗೃಹ ಸಚಿವರದ್ದು ಇವತ್ತು ಹೇಳಿಕೆ ನೋಡಿದೆ, ಅವ್ರಿಗೂ ಪಾಪ ಪೊಲಿಟಿಕಲಿ ವೈರಾಗ್ಯ ಬಂದಂಗಿದೆ ನೋಡಿದ್ರೆ. ನೆನ್ನೆ ಏನೋ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಏನೋ ಹೇಳೋರಲ್ಲ. ಏನಾದರೂ ಈ ಸರ್ಕಾರಕ್ಕೆ 136 ಸೀಟ್ ಗೆದ್ದಿರೋ ಅಂಥ ಸರ್ಕಾರ ಇದು. ಇಲ್ಲೇನು 2-3 ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಅವರ ಹೇಳಿಕೆಗಳು, ಮಂತ್ರಿಗಳದು ಎಲ್ಲಾದರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ? ಯಾರಿಗೆ ಕಂಟ್ರೋಲ್ ಇದೆ? ಜನಕ್ಕೇನು ಸಂದೇಶ ಕೊಡ್ತೀರಿ? ಅಧಿಕಾರಿಗಳಿಗೇನು ಸಂದೇಶ ಕೊಡ್ತೀರಿ? ನಿಮ್ಮ ಮಾತು ಕೇಳ್ತಾರ ಅಧಿಕಾರಿಗಳು? ಏನಕ್ಕೆ ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನೋಡದೆ ಬಿಡದ ರಿಸೈನ್ ಮಾಡ್ತೀನಿ ಅಂತ ಹೇಳೋರು. ಅಂದರೆ ಬಹುಶಃ ಅವ್ರ ಪ್ರಶ್ನೆ ಹಾಕೊಂಡ್ಬಿಟ್ಟಿರ್ಬೇಕು ಮೊನ್ನೆಯಲ್ಲೋ. ಯಾಕೋ ಇದರಲ್ಲಿ ಇರೋದು ಮರ್ಯಾದೆಸ್ತರು ಇರೋದು ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಏನಾದ್ರು ಬಂದಿದವರ ಹೇಳಿಕೆ ಕೊಟ್ಟವರೋ ಗೊತ್ತಿಲ್ಲ. ಅಲ್ಲ, 5 ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು. ಪಾಪ ಅದೇನೋ ಹೇಳ್ತಾ ಇಲ್ವ ಮಾದೇವಪ್ಪನವರು, ಏನೋ ರೆಕಾರ್ಡ್ ಮಾಡ್ಬೇಕಂತಲ್ಲ. ರೆಕಾರ್ಡು ಮಾದೇವಪ್ಪನವರೇ ರೆಕಾರ್ಡ್ ಮಾಡೋದು ಎಷ್ಟು ವರ್ಷ ರಾಜ್ಯ ಆಳಿದ್ರಿ ಅಂತ ಅಲ್ಲ, ಎಷ್ಟು ದಿವಸದಲ್ಲಿ ನಾಡಿನ ಜನತೆಗೆ ಏನು ಕೊಟ್ರಿ ಅನ್ನೋದು ಮುಖ್ಯ. ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ. ಎಷ್ಟು ವರ್ಷ ಇದ್ರೇನು? ಇಪ್ಪತ್ತು ತಿಂಗಳು ಹೌದು ನಾನಿದ್ದೆ ಮುಖ್ಯಮಂತ್ರಿ, 14 ತಿಂಗಳಿದ್ದೆ ಒಂದು ಕೋಯಲೇಷನ್ ಗೌರ್ಮೆಂಟ್ನಲ್ಲಿ. ತೃಪ್ತಿ ಇದೆ ನನಗೆ. 4 ಜನಕ್ಕೆ ಒಳ್ಳೇದು ಮಾಡಿದ್ದೀನಿ. ನೀವೇನು ಮಾಡಿದ್ದೀರಿ? ಅದೆಂಥದ್ದು ಗ್ಯಾರಂಟಿ. ಏನು ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿಗೆ ಕೊಡ್ತಾ ಇರೋದು? 60 ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ 90 ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕ್ಕೆ? ನೀವು 2,000 ಕೊಡ್ತಾ ಇದ್ದೀರಲ್ಲ. ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು 10,000 ರೂಪಾಯಿ ಕೊಡ್ತೀನಿ. ಈ ರೀತಿ ದರ ಏರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಯಾವ್ದು ಬಿಟ್ಟಿದ್ದೀರಿ? ಯಾವ್ದು ಬಿಟ್ಟಿರೋದು ಯಾವ್ದು ನೋಡ್ಬೇಕೀಗ ನಿಮ್ದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.